ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ನನ್ನ ಕರ್ಮ. ನನ್ನ ಹಣೆ ಬರೋನೇ ಸರಿ ಇಲ್ಲ ಅಂದ್ರೆ ಯಾರು ಏನ್ ಮಾಡಕ್ಕಾಗತ್ತೆ ಹೇಳು? ನಾನೇ ಕಟ್ಟಿಟ್ಟು, ನಾನೇ ರಾಕ್ಷಸಿ, ಎಲ್ಲ ತಪ್ಪು ತಂದೆ. ಯಾಕೆ ಹೇಳ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಹೇಗೂ ಸಮಾಧಾನ ಮಾಡ್ಕೊಳ್ಳಿ. ನೀನು ನೋಡ್ತಿಲ್ಲ ಜನ ಹೇಗೆಲ್ಲ ಮಾತಾಡ್ತಿದ್ರು ಅಂತ. ನಾನೇನೋ ಲಕ್ಷ್ಮಿನ ಬಲಿ ಕೊಡಕ್ ಕರ್ಕೊಂಡು ಹೋದವ್ರಂಗ್ ಮಾತಾಡ್ತಿದ್ರು. ಚಿಕ್ಕಮ್ಮ, ಜನ ಅಂದ್ರೆ ಹಾಗೆ ಅಲ್ವಾ? ಮಳೆ ಬಂದ್ರೆ ಕೆಸರು ಅಂತಾರೆ, ಬಿಸಿಲು ಬಂದ್ರೆ ಬೆವರು ಅಂತಾರೆ. ಅವ್ರನ್ನ ಮೆಚ್ಚಕ್ಕಾಗತ್ತ ಹೇಳಿ? ಅಲ್ಲ ಸಂಜೀವ, ಆ ಎಳ್ನೀರ್ ಕಿಟ್ಟಿ ಆ ಮನೆ ಹಾಳಾದವನು ಅವ್ನು ಕೆಟ್ಟವನು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಪಾಪ ನಮ್ ಲಕ್ಷ್ಮಿ ಒಂದು ಒಳ್ಳೆ ಮನೆ ಸೇರ್ಲಿ ಅಂತ ಆಸೆ ಪಟ್ಟಿದ್ ತಪ್ಪ? ನನಗೆ ಗೊತ್ತು ಚಿಕ್ಕಮ್ಮ. ನಿಮ್ ಚಿಕ್ಕಪ್ಪಂಗ್ ಗೊತ್ತಿಲ್ವಲ್ಲಪ್ಪ. ನೋಡು ನನ್ ಮೇಲೆ ಹೇಗ್ ಗುರ್ರ ಅಂತಿದ್ದಾರೆ ಅಂತ. ಅಲ್ಲ ಸಂಜೀವ, ನೀನೇ ಹೇಳು, ನಾನೇನಾದ್ರೂ ಲಕ್ಷ್ಮಿಗೆ ಓದ್ಬೇಡ ಅಂತ ಹೇಳದ್ನ, ಅಥವಾ 18 ತುಂಬಿದ ತಕ್ಷಣ ಮದ್ವೆ ಮಾಡ್ತೀನಿ ಅಂತ ಹೇಳದ್ನ? ಏನೋ ಡಿಗ್ರಿ ಮುಗೀತು, ಮುಂದೆ ಓದ್ಬೇಕು ಅನ್ನೋವಾಗ ತಾನೇ ನಾನು ಮದ್ವೆ ವಿಷಯ ಮಾತಾಡಿದ್ದು. ಅದು ಆ ಹುಡುಗನ ಮನೆಯಲ್ಲಿ ಅವ್ರು ಓದಿಸ್ತೀನಿ ಅಂದಿದ್ದಕ್ಕೆ. ನೀನೇ ನೋಡಿದಿಲ್ಲ, ಸುಳ್ಳು ಹೇಳ್ದೆ ಅಂತ ಒಪ್ಕೊಂಡ ತಾನೆ? ಸರಿ ಚಿಕ್ಕಮ್ಮ, ನೀವು ಅಳಬೇಡಿ. ನಿಮ್ದೇನು ತಪ್ಪಿಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸಮಾಧಾನ ಮಾಡ್ಕೊಳ್ಳಿ. ಈಗ ಅಳ್ತಾ ಕೂತ್ಕೊಂಡ್ರೆ ಹೆಂಗೆ? ನಾನೇನೋ ಆ ಮನೆ ಹಾಳನ್ ಬುದ್ಧಿ ನೋಡಿ ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅನ್ನೋ ತರ ಎಲ್ಲರೂ ಮಾತಾಡ್ತಿದ್ದಾರೆ. ಊರೆಲ್ಲ ಗೊತ್ತಿರೋ ನಿಮ್ ಚಿಕ್ಕಪ್ಪಂಗೆ ಅವನ ಬಗ್ಗೆ ಗೊತ್ತಿಲ್ಲ. ಇವ್ರು ಹೋಗ್ಲಿ ಬಿಡು, ಧರ್ಮರಾಯ ಯಜಮಾನ್ರು, ಅವ್ರಿಗೂ ಅವನ ಬಗ್ಗೆ ಗೊತ್ತಿಲ್ಲ. ಇನ್ನ ಮನೆಯಲ್ಲಿ ಮುಸ್ರೆ ತಿಕ್ಕೊಳ್ಳ ನಾನು, ನನಗೆ ಹೇಗೆ ಅವನ ಬಗ್ಗೆ ಗೊತ್ತಾಗ್ಬೇಕು ಹೇಳು? ಆಯ್ತಾಯ್ತು ಬಿಡು. ಈಗ ನಿನ್ ಯಾರು ಬೈತಾ ಇಲ್ವಲ್ಲ? ಏನೋ ಯಜಮಾನ್ರು ದೇವ್ರ ಥರ ಬಂದು ಕಾಪಾಡಿದ್ರು. ಆದ್ರೆ ನನ್ನ ಚಿಂತೆ ಅದಲ್ಲ. ಇದು ನನ್ನ ಮಗಳ ಪಾಲಿಗೆ ವರನೋ ಶಾಪನೋ ಗೊತ್ತಾಗ್ತಾ ಇಲ್ಲ. ಚಿಕ್ಕಪ್ಪ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಮುಕಣ, ಮದುವೆನೇ ಬೇಡ ಅಂತಿದ್ದವಳಿಗೆ ಬಲವಂತ ಮಾಡಿ ಕಳ್ಸ್ಕೊಟ್ಬಿಟ್ವಾ ಅಂತ. ಎಲ್ಲ ನನ್ನ ಕರ್ಮ. ಅಳೋದು ಸಾಕು, ಈಗ ನಿಲ್ಸೋ. ನಾಳೆ ಎಲ್ಲ ಬೋರ್ಡ್ ಮೆಂಬರ್ಸ್ನೂ ಬರೋಕ್ಕೆ ಹೇಳಬೇಕು. ಅರ್ಜೆಂಟ್ ಮೀಟಿಂಗ್ ಇದೆ. ಎಷ್ಟೊಂದು ದಿನ ಆಯಿತು ನಾವು ಯಾರೂ ಮನೇಲಿರಲಿಲ್ಲ. ಸೊ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದೆ. ಯಾ, ಅವರು ಬರ್ತಾರೆ. I'll call you back. Adi, wait! Adi! 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 Pavni, baile! ಲಕ್ಷ್ಮಿ, ನೀನಿಲ್ಲಿ? ಆದಿ ಎಲ್ಲಿ ಹೋದ? ಇವತ್ತು ನಿನ್ನ ಮದುವೆ ಇತ್ತಲ್ವಾ, ಇಲ್ಲಿಗೆ ಯಾಕೆ ಬಂದೆ? ಆದಿ ಯಾಕೆ ನೀನು ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಹೋದ? ನಿನ್ನ ಮದುವೆಲಿ ಏನಾದರೂ ತೊಂದರೆ ಆಯ್ತಾ? ಲಕ್ಷ್ಮಿ, ನಿನ್ನನ್ನೇ ಕೇಳ್ತಿರೋದು. ಏನಾಯ್ತು? ಯಾಕೆ ಇಲ್ಲಿ ಕೂತಿದ್ಯಾ? ಲಕ್ಷ್ಮಿ, ತಗೋ ನೀರು. ಹಲೋ ಆದಿ, ಎಲ್ಲಿದ್ಯಾ? ಲಕ್ಷ್ಮಿನ ಯಾಕೆ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗಿದ್ಯಾ? ಅವರೆಲ್ಲ ಎಲ್ಲಿ? ನಾನೇನು ಕೇಳ್ಬಿಡಿಯತ್ತೆ. ಯಾವುದಕ್ಕೂ ಉತ್ತರ ಕೊಡೋ ಸ್ಟೇಜಲ್ಲಿ ನಾನಿಲ್ಲ. ಅಲ್ಲಿದ್ದಾಳಲ್ಲ ಪುಣ್ಯಾಕಿತ್ತಿ, ಅವಳನ್ನ ಕೇಳಿ ಎಲ್ಲ ಹೇಳ್ತಾಳೆ. ಆದಿ,
ಏನ್ ಹೇಳ್ತಾ ಇಲ್ಲ. ಇವಳು ಅಳ್ತಾ ಕೂತಿದ್ದಾಳೆ. ಲಕ್ಷ್ಮಿ ಅಳ್ಬೇಡ, ಅಲ್ಲಿ ಏನಾಯ್ತು ಅಂತ ಹೇಳು. ಲಕ್ಷ್ಮಿ ಏನು ಅಂತ ಹೇಳಿದ್ರೆ ತಾನೇ ನಮಗೆ ಅರ್ಥ ಆಗೋದು. ಪಾವನಿ ಅವರೆಲ್ಲ ಎಲ್ಲಿದ್ದಾರೆ ಅಂತ ಒಂದ್ಸಲ ವಿಚಾರಿಸು. ಛೇ, ಈ ಆದಿ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಅವನ ಮದುವೆ ಮನೆಯಿಂದ ಎದ್ದು ಹೋಗಿದ್ದು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಆದಿ ಪ್ಲೀಸ್ ಫೋನ್ ಪಿಕ್ ಮಾಡು. ಆದಿ ಪ್ಲೀಸ್ ಪಿಕ್ ಮಾಡು. ಆದಿ ಪ್ಲೀಸ್ ಫೋನ್ ಮಾಡು. ಐ ಆಮ್ ವೆರಿ ಆಂಕ್ಷಿಯಸ್ ಹಿಯರ್. ಪ್ಲೀಸ್ ಕಾಲ್ ಮೀ ಬ್ಯಾಕ್ ಆ್ಯಂಡ್ ಟೆಲ್ ಮೀ ದಟ್ ಯು ಫೈನ್. ನಿನ್ನ ಜೊತೆ ಮಾತಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ. ಪ್ಲೀಸ್ ಕಾಲ್ ಮೀ ಬ್ಯಾಕ್. ಪಿಕ್ ಮಾಡು ಆದಿ. ಯಾ ಈ ಸಲ ಅಂತೂ ಮಿಸ್ ಇಲ್ಲ. ಆದಿ ವಾಪಸ್ ಬರಲಿ, ಫುಲ್ ಗ್ರ್ಯಾಂಡ್ ಆಗಿ ಪ್ರಪೋಸ್ ಮಾಡ್ತೀನಿ. ಹೇ, ಪ್ರಪೋಸ್ ಮಾಡಿದ್ಮೇಲೆ ಈ ಪೇಷನ್ ಬದಲಾಗುತ್ತೆ ಕಣೋ. ಇನ್ಫ್ಯಾಕ್ಟ್ ಐ ಲವ್ ದಿಸ್ ಫೇಸ್ ಟು. ಐ ಆಮ್ ಎಂಜಾಯಿಂಗ್ ಇಟ್. ಬಟ್ ಇನ್ನೂ ವೆಯ್ಟ್ ಮಾಡಲ್ಲ. ಪಾಪ ಆದಿ ಈ ಮದುವೆಗಳ ಮಧ್ಯೆ ಸಿಕ್ಕಾಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಅವನ ಹಳ್ಳಿಯಿಂದ ಬಂದ ಕೂಡಲೇ ಪ್ರಪೋಸ್ ಮಾಡ್ತೀನಿ. ನನ್ನ ಪ್ರೀತಿನ ಹೇಳ್ಕೋಬೇಕು ಅಂದರೆ ಅವನ ಮೈಂಡ್ ಫ್ರೀ ಆಗಿರೋದು ಮುಖ್ಯ.